ಹಾಯ್ ಆಲ್, ಗುಡ್ ಮಾರ್ನಿಂಗ್. ಈಗ ಟೈಮ್ ಬಂದು 2:30. ನಮ್ಮದು ಫ್ಲೈಟ್ ಇರೋದು 8 o'clock, ಸಾರಿ 8:40, ಆದರೆ 7 o'clock ವಿ ಹ್ಯಾವ್ ಟು ಚೆಕ್ ಇನ್. ಮತ್ತು ಇಲ್ಲಿಂದ ನಮ್ಮ ಮನೆಯಿಂದ ಏರ್ಪೋರ್ಟಿಗೆ ಆಲ್ಮೋಸ್ಟ್ 1.5 hours ಬೇಕಾಗುತ್ತೆ. ಸೊ ದಟ್ ನಾವು ಕ್ಯಾಬ್ 4:30 ಶೆಡ್ಯೂಲ್ ಮಾಡಿದ್ವಿ. ಸೊ ವಾಟ್ ವಿ ಥಾಟ್ ಇಸ್ ಲೈಕ್ 3 o'clock ಅಲಾರ್ಮ್ ಇಟ್ಟು 3 o'clock ಎದ್ದು ರೆಡಿಯಾಗಿ 4:30 ರೆಡಿ ಇರಬೇಕು. ಸೊ ದಟ್ ಕ್ಯಾಬ್ ಬಂದು ನಾವು ರೀಚ್ ಆಗೋ ಅಷ್ಟೊತ್ತಿಗೆ 6 ಎಲ್ಲ ಆಗುತ್ತೆ, 6:30 ಎಲ್ಲ ಆಗುತ್ತೆ. ಸೊ ಸ್ವಲ್ಪ ಮಗು ಇರೋ ಕಾರಣ ಆರಾಮಾಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನೋಡಿದ್ರೆ ನಿನ್ನೆ ರಾತ್ರಿಯಿಂದ ನಿದ್ದೆನೇ ಬಂದಿಲ್ಲ, ನಿದ್ದೆನೇ ಬರ್ತಾ ಇಲ್ಲ. ಇಟ್ಸ್ ಲೈಕ್ ಎಚ್ಚರ ಆಗೋದಿದ್ರೆ ಮತ್ತು ಫ್ಲೈಟು ಕ್ಯಾನ್ಸಲ್ ಆಗಿಬಿಟ್ರೆ ಏನೆಲ್ಲ ಥಾಟ್ಸ್ ಓಡ್ತಾಯಿದೆ. ನಿಮಗೂ ಇದೇ ಥರ ಆಗ್ತಿದೆಯಾ? ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಯೂಶ್ವಲಿ ನಿದ್ದೆ ಬರೋಲ್ಲ, ಬಟ್ ಇವತ್ತಂತೂ ಫುಲ್ ಕಂಪ್ಲೀಟ್ ಕಣ್ಣೇ ಮುಚ್ಚಿಲ್ಲ ನಾನು. ಈಗ 2:30 ಆಗಿದೆ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಾನು ನೆಬ್ಬಿಸಿ ರೆಡಿ ಆಗಬೇಕು. ಅರ್ಧ ಗಂಟೆಲಿ ಇನ್ನೇನು ನಿದ್ದೆ ಮಾಡೋದು ಅಂತ ಐ ಥಾಟ್ ಐಲ್ ಸ್ಟಾರ್ಟ್ ವ್ಲಾಗಿಂಗ್ ಆ್ಯಂಡ್ ಶೇರ್. ನಿಮ್ಮೆಲ್ಲರಿಗೂ ಹೀಗೆ ಆಗುತ್ತಾ? ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ರಾತ್ರಿ ನಿದ್ದೆ ಬರೋಲ್ಲ? ಐ ಥಿಂಕ್ ಎಲ್ಲರಿಗೂ ಕಾಮನ್ ಅನಿಸುತ್ತೆ. ಬಟ್ ಸ್ವಲ್ಪ ಹೊತ್ತಾದರೂ ನಿದ್ದೆ ಮಾಡ್ತಿದ್ದೆ ನಾನು ಯೂಶ್ವಲಿ, ಇವತ್ತು ಅದೂ ಇಲ್ಲ. ಸೊ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಎದ್ದು ರೆಡಿಯಾಗಿ ಡ್ರೆಸ್ ಹಾಕ್ಕೊಂಡು ಹೊರಡೋದು. ಧ್ವನಿ ಮೇಡಮ್ಮು ನಿದ್ದೆ ಮಾಡ್ತಾಯಿದ್ದಾರೆ. ಇನ್ನು 4 o'clock ಹಾಗೆ ಧ್ವನಿ ನೆಪ್ಪಿಸಿ ಡ್ರೆಸ್ ಹಾಕಿಸಿ ಕರ್ಕೊಂಡು ಹೋಗೋದು. ಅವಳು ನಿದ್ದೆಗಣ್ಣಂದಿರ್ತಾಳೆ, ಗೊತ್ತಿಲ್ಲ ಏನು ಮಾಡ್ತಾಳೆ ಅಷ್ಟೊತ್ತಿಗೆ ಎಬ್ಬಿಸಿದಾಗ ಅಂತ. 4 o'clock ಇಲ್ಲದ್ರೆ 3:40 ಹಂಗೆ ಎಬ್ಬಿಸಿ ಸ್ವಲ್ಪ ಸ್ಪಾಂಜ್ ಬಾತ್ ಮಾಡಿಸಿ ಡ್ರೆಸ್ ಹಾಕಿಸಿ ಕರ್ಕೊಂಡು ಹೋಗಬೇಕು. ಏನು ಮೋಸ್ಟ್ಲಿ ಕ್ಯಾಬಲ್ಲಿ ಹಾಗೆ ನಿದ್ದೆ ಮಾಡಿಸೋದ ಅಂತ ನೋಡ್ರೆ ಹೇಗೆ ಮಾಡೋದು ಅಂತ. ಯೂಶ್ವಲಿ ಧ್ವನಿ 5:30 6 o'clock ಎದ್ಬಿಡ್ತಾಳೆ. ಮ್ಯಾಕ್ಸ್ 6:30 ತನಕ ಅಷ್ಟೇ ಅವಳು ಮಲಗೋದು. ಅಷ್ಟೊತ್ತಿಗೆ ಎದ್ದಿರ್ತಾಳೆ. ಎದ್ದು ಮತ್ತೊಂದು ಊಟ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮತ್ತೆ 9 o'clock ಹಂಗೆ ಅವಳದು ನೆಕ್ಸ್ಟ್ ರೌಂಡ್ ಸ್ಲೀಪ್ ಇರುತ್ತೆ. ಸೊ 9 to 11:30 ತನಕ ಮತ್ತೆ ಮಲಗ್ತಾಳೆ. 11:30 12 o'clock ತನಕ ಮಲಗ್ತಾಳೆ. ಮತ್ತೆ ಎದ್ದರೆ 3 o'clock ತನಕ ಮಲಗಲ್ಲ. ಮತ್ತು ಮಧ್ಯಾಹ್ನ 3 o'clock to 5:30 ತನಕ ಅಷ್ಟೇ ನಿದ್ದೆ. ಸೊ ಇವತ್ತೇನಾಯಿತು ಅಂದರೆ ನಾನು ಪ್ಯಾಕಿಂಗ್ ಮಾಡ್ತಾಯಿದ್ವಿ. ಸೊ ಯೂಶ್ವಲಿ ಅವಳು 9:30 ಮಲಗಿಬಿಡ್ತಾಳೆ. ಸೊ 9:30 ಪ್ಯಾಕ್ ಮಾಡ್ತಾಯಿದ್ವಿ. ಹಾಗಾಗಿ 10 o'clock ತನಕ ನಮ್ಮ ಜೊತೆ ಕೂತಿದ್ಲು. 10 o'clock ಸ್ವಲ್ಪ ಹೀಗೆ ನಿದ್ದೆ ಬಂದು ಮಲಗಿದ್ಲು. ಮತ್ತು ನಾವು ಪ್ಯಾಕ್ ಮಾಡುವಾಗ ಸ್ವಲ್ಪ ಸೌಂಡಾಗಿ ಎದ್ಬಿಟ್ಲು. ಎಷ್ಟೊತ್ತಿಗೆ ಒಂದು 20 minutesಗೆಲ್ಲ ಎದ್ಬಿಟ್ಲು. ಅಲ್ಲಿಂದ ಆಲ್ಮೋಸ್ಟ್ 12:30 ತನಕ ಅವಳು ಮಲಗೇ ಇಲ್ಲ. 12:30 1 o'clock ತನಕ ಮಲಗಿಲ್ಲ. ಸೊ ಪ್ರಾಬಬಲಿ ಇವತ್ತು ಒಳ್ಳೆ ನಿದ್ದೆ ಇರ್ಬೋದು. ಹಾಗೆ ಒಳ್ಳೆ ನಿದ್ದೆ ಮಾಡಿದರೆ ನಮಗೆ ಅಡ್ವಾಂಟೇಜ್, ಫ್ಲೈಟಲ್ಲಿ ಆರಾಮಾಗಿ ನಿದ್ದೆ ಮಾಡಿಸಿ ಕರ್ಕೊಂಡು ಹೋಗ್ಬೋದು. ವಿಲ್ ಸಿ ಹೌ ಇಟ್ ವರ್ಕ್ಸ್ ಅಂತ. ಪ್ಯಾಕಿಂಗ್ ಎಲ್ಲ ಮಾಡಿ ಸಿಕ್ಕಾಪಟ್ಟೆ ಕೆಲಸ ಇತ್ತು ನಿನ್ನೆ. ನಿನ್ನೆ ಇಡೀ ನಿನ್ನೆ ಕಿಚನೆಲ್ಲ ನಾವು ಇರೋದಿಲ್ಲಲ್ಲ, ಸೊ ಬಂದು ಕ್ಲೀನ್ ಮಾಡೋಕ್ಕಾಗಲ್ಲ, ಟಯರ್ಡ್ ಆಗಿರ್ತೀವಿ ಅಂತ ಕಿಚನೆಲ್ಲ ಕ್ಲೀನ್ ಮಾಡಿ, ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟು, ಬಟ್ಟೆಗಳೆಲ್ಲ ವಾಶಿಗೆ ಹಾಕಿ, ಮನೆಯೆಲ್ಲ ಕಸ ಹೊಡೆದು, ನೆಲ ಒರೆಸಿ ಎಲ್ಲ ಮಾಡಿ, ಬಟ್ಟೆ ಎಲ್ಲ ಹೊರಗಡೆ ಒಣಗಾಕಿದ್ದೆ. ಅಷ್ಟರಲ್ಲಿ ಸಂಜೆ ಮಳೆ ಬಂದು ಅದು ಸ್ವಲ್ಪ ಒದ್ದೆ ಆಗಿದೆ. ಅದೆಲ್ಲ ಇಲ್ಲೇ ಒಣಗಾಕಿದ್ದೀನಿ ಈಗ ಸದ್ಯಕ್ಕೆ. ಆಮೇಲೆ ಕಸ ಎಲ್ಲ ಹೋಗಿ ಹಾಕಿ ಬಂದಿದ್ದು, ಅದೆಲ್ಲ ರೆಡಿ ಮಾಡಿ ಕೊಟ್ಟೆ. ಮತ್ತು ಊಟಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಸೊ ಅದನ್ನು ತಿಂದು ಅದರದ್ದು ಬಾಕಿ ಇದ್ದ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟು, ಧ್ವನಿ ಊಟ ಮಾಡಿಸಿ, ಸ್ನಾನ ಮಾಡಿಸಿ ಮಲಗಿಸಿ, ನಾನು ಸ್ನಾನ ಮಾಡಿ ಮತ್ತು ಪ್ಯಾಕಿಂಗ್ ಎಲ್ಲ ಮಾಡಿ ಮುಗಿಸಿ, ಮತ್ತು ವೆಯ್ಟೆಲ್ಲ ಚೆಕ್ ಮಾಡಬೇಕಿತ್ತು ಲಗೇಜಿದ್ದು. ಬಿಕಾಸ್ ಚೆಕ್-ಇನ್ ಬ್ಯಾಗ್ 15 kgs ಏನೋ ಅಲೌಡ್, ಐ ಥಿಂಕ್ ಸೊ 15, ಆ್ಯಂಡ್ ಹ್ಯಾಂಡ್ ಬ್ಯಾಗ್ 7 kgs ಮಾತ್ರ. ಸೊ ಹಾಗಾಗಿ ಲಗೇಜೆಲ್ಲ ಇಟ್ಟು ಅದರದ್ದೆಲ್ಲ ಚೆಕ್ ಮಾಡಿ, ವೆಯ್ಟೆಲ್ಲ ಚೆಕ್ ಮಾಡಿ, ಸ್ವಲ್ಪ ಎಕ್ಸ್ಟ್ರಾ ವೆಯ್ಟ್ ಏನೋ ಬರ್ತಿತ್ತು. ಸೊ ಆ ಕಡೆ ಈ ಕಡೆ ಬ್ಯಾಗಲ್ಲೆಲ್ಲ ಸೆಟ್ ಮಾಡಿ, ಅಪ್ಪುದು ನಮ್ಮದು ಇಬ್ಬರದ್ದು ಸೇರಿ ಒಂದೇ ಟ್ರಾಲಿ ತೊಗೊಂಡು ಹೋಗ್ತಿರೋದು.
ಪ್ಲಸ್ ಅಪ್ಪುದೊಂದು ಹ್ಯಾಂಡ್ ಬ್ಯಾಗ್ ಇದೆ, ಮತ್ತು ಒಂದು ಧ್ವನಿದೊಂದು ಡೈಪರ್ ಬ್ಯಾಗ್ ಹ್ಯಾಂಡ್ ಬ್ಯಾಗ್ ಇದೆ. ಹಾಗೆ ಆಚೆ ಈಚೆ ಎಲ್ಲ ಸೆಟ್ ಮಾಡಿ ಅದು ಮುಗಿಸಿ ಸ್ವಲ್ಪ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿದೆ. ಆಫ್ಟರ್ ಲಾಂಗ್ ಟೈಮ್ ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು. ನಾನು ಐ ಡೋಂಟ್ ಡೂ ಮಚ್ ಟು ಮೈ ಹೇರ್, ಯಾಕಂದರೆ ಜಾಸ್ತಿ ಹೀಟೆಲ್ಲ ನಾನು ಹಾಕೋದಿಲ್ಲ ಕೂದಲಿಗೆ. ಐ ಹ್ಯಾವ್ ಟೂಲ್ಸ್ ಲೈಕ್ ಹೇರ್ ಸ್ಟ್ರೈಟ್ನಿಂಗ್ ಇದೆ, ಡ್ರೈಯರ್ ಇದೆ. ಬಟ್ ಏನಂದರೆ ನನಗೇನಂತ ಅನಿಸುತ್ತಂದರೆ ಜಾಸ್ತಿ ಹೀಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದರೆ ಹೇರ್ ಡ್ಯಾಮೇಜ್ ಆಗುತ್ತೆ, ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ ಅಂತ. ಸೊ ಯೂಶ್ವಲಿ ನಾನು ಏನು ಸ್ಟ್ರೈಟ್ ಎಲ್ಲ ಮಾಡಲ್ಲ. ನನಗೆ ನ್ಯಾಚುರಲ್ಲಾಗಿ ನಂದು ನ್ಯಾಚುರಲ್ ಹೇರ್ ನನಗೆ ಇಷ್ಟ, ಲೈಕ್ ವೇವಿ ಟೈಪಲ್ಲಿ. ಕೆಲವು ಸರ್ತಿ ಸ್ನಾನ ಮಾಡಿ ತಲೆ ಬಾಚಿದ ಕ್ಲಿಪ್ ಹಾಕ್ಕೊಂಡ್ಬಿಟ್ರೆ ಅದೆಲ್ಲ ಕರ್ಲ್ಸ್ ಕೂತ್ಕೊಳ್ಳುತ್ತೆ. ಸೊ ಅದು ಸಹ ನನಗೆ ಇಷ್ಟ, ಕರ್ಲ್ಸ್ ಇಷ್ಟ. ಆ್ಯಂಡ್ ಕೋಂಬ್ ಮಾಡಿದ್ರೆ ಸ್ವಲ್ಪ ವೇವಿ ಇರುತ್ತೆ, ಸೊ ಅದು ಇಷ್ಟ. ಬಟ್ ಇವತ್ತು ಥಾಟ್ ಸ್ವಲ್ಪ ಸ್ಟ್ರೈಟ್ ಮಾಡೋಣ ಅಂತ ಹಾಗೆ ಲೈಟಾಗಿ ಸ್ಟ್ರೈಟ್ ಮಾಡಿದೆ. ಹೊಸದೊಂದು ಶಾಂಪು ತಂದಿದೆ, ಪ್ಲಮ್ದು. ಐ ಡೋಂಟ್ ಥಿಂಕ್ ಅದು ಆಯಿಲೆಲ್ಲ ಹೋಗ್ತಾಯಿದೆ ಅಂತ, ಬಿಕಾಸ್ ಕೂದಲು ನೋಡಿ ಸ್ವಲ್ಪ ಆಯಿಲ್ ಇದೆಲ್ಲ. ಆಯಿಲ್ ಅಷ್ಟು ಕ್ಲೀನಾಗಿ ಹೋಗೋದಿಲ್ವಾ ಅಂತ. ಬಟ್ ನನ್ನ ಅದರ್ ಶಾಂಪೂಸು ಟ್ರೆಸ್ಮಿ, ಕ್ಲಿನಿಕ್ ಪ್ಲಸ್ ಎಲ್ಲ ಹಾಕಿದರೆ ಫುಲ್ ಫ್ರಿಜ್ ಆಗೋಗುತ್ತೆ. ಬಟ್ ನನಗೇನೆಂದರೆ ಕ್ಲಿನಿಕ್ ಪ್ಲಸ್ ಹಾಕಿದರೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಬಟ್ ಹೇರ್ ರಫ್ ಮತ್ತು ಫ್ರೀಝಿ ಆಗಿರುತ್ತೆ. ಟ್ರೆಸ್ಮಿ ಹಾಕಿದರೆ ಇಟ್ಸ್ ಗುಡ್, ಬಟ್ ಹೇರ್ ಗ್ರೋತ್ ಆಗೋಲ್ಲ, ಕೂದಲು ಚೆನ್ನಾಗಿ ಅನಿಸುತ್ತೆ ಸಾಫ್ಟಾಗಿ. ಸೊ ಹಾಗಾಗಿ ಈ ಸರ್ತಿ ಹೊಸದು ಟ್ರೈ ಮಾಡಿದೆ, ಪ್ಲಮ್. ಕೂದಲು ಸಾಫ್ಟ್ ಇದೆ, ಬಟ್ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದ ಹೇರ್ ಗ್ರೋತ್. ಬಟ್ ನನಗೆ ಕರೆಕ್ಟ್ ಚೆನ್ನಾಗಿ ಹೇರ್ ಗ್ರೋತ್ ಆಗೋದಂದರೆ ಕ್ಲಿನಿಕ್ ಪ್ಲಸ್ ಶ್ಯಾಂಪು ಹಾಕಿದರೆ ಬೇಗ ಕೂದಲು ಬೆಳೆಯುತ್ತೆ. ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿದೆ, ಆಗಲೇ ಹೋಗ್ತಾ ಇದೆ ಸ್ಟ್ರೈಟ್ನಿಂಗ್. ಸೊ ನಾನು ಸ್ವಲ್ಪ ಜನನ ಯೂಟ್ಯೂಬಲ್ಲಿ ಫಾಲೋ ಮಾಡ್ತೀನಿ. ಅವರು ಹೀಗೆಲ್ಲ ವೀಡಿಯೋ ಮಾಡುವಾಗ ಐ ವಾಸ್ ಥಿಂಕಿಂಗ್ ಇಷ್ಟೊತ್ತಲ್ಲೆಲ್ಲ ಎದ್ದು ವೀಡಿಯೋ ಮಾಡ್ತಾರಲ್ಲಪ್ಪ ಅಂತ. ಇವತ್ತು ನೋಡಿದ್ರೆ ಬಾಲ್ ಇಸ್ ಇನ್ ಮೈ ಕೋರ್ಟ್, ಮೈ ಡಿಯರ್ಸ್. ನಾನು ಇಷ್ಟೊತ್ತಲ್ಲಿ ವೀಡಿಯೋ ಮಾಡ್ತಿದ್ದೀನಿ 2:30 I never expected that I'm gonna be doing this kind of videos in middle of night anta. Yeah, this is how it is. So ನಾನು 20 minutes ಇದಷ್ಟೇ. ಅಪ್ಪು ಹೇಳಿದ್ದು, ನಾನು ಮಲಗ್ತಿದ್ದೀನಿ 3 o'clock ಪಕ್ಕ ನನಗೆ ಎಚ್ಚರ ಆಗೋದಿಲ್ಲ. ಅಲಾರ್ಮ್ ರಿಂಗ್ ಆದರೆ ಸಹ ನಾನು ಆಫ್ ಮಾಡಿ ಮಲಗ್ತೀನಿ, ನೀನು ಮಲಗಬೇಡ ಅಂತ. ಅದೇ ಹೇಳಿದ ಮೇಲೆ ನಂಗೆ ಇನ್ನೂ ಹೆದರಿಕೆ, ಅಯ್ಯೋ ಮಲಗಿಬಿಟ್ರೆ ಎಚ್ಚರ ಆಗೋದಿದ್ರೆ ಏನು ಮಾಡೋದು ಅಂತ. ಹಾಗಾಗಿ ಆ ಹೆದರಿಕೆಯಲ್ಲಿ ನಿದ್ದೆನೇ ಹೊರಟೋಯ್ತು. ಈಗೊಂದು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿಬೇಕು ಅಂತ ಅನಿಸ್ತಿದೆ. ಬ್ಲ್ಯಾಕ್ ಕಾಫಿ ಎಲ್ಲ ಕುಡಿಯೋದು ಬಿಟ್ಟು ಯಾವುದೋ ಕಾಲ ಆಗಿದೆ. ಗ್ರೀನ್ ಟೀ ರಾತ್ರಿ ಹೊತ್ತು ಆ್ಯಂಡ್ ನಾರ್ಮಲ್ ಕಾಫಿ, ಟೀ ಕುಡಿತೀನಿ ಅಷ್ಟೇ. ಬ್ಲ್ಯಾಕ್ ಕಾಫಿ ಎಲ್ಲ ಕುಡ್ದಿಲ್ಲ. ಬಟ್ ಇವತ್ತು ಯಾಕೋ ಅನಿಸ್ತಿದೆ ಕುಡಿಬೇಕಂತ. ಸೊ ಪ್ರಾಬಬಲಿ ಇನ್ನು ರೆಡಿಯಾಗಿ ನಾನು ಅಲ್ಲಿ ಟಾಕ್ ಟು ಯು ಗೈಸ್. ನಿದ್ದೆ ಬರ್ತಾ ಇದೆ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಮಲಗಿದ್ರೆ ಸರಿಯಾಗೋದಿಲ್ಲ. ಹೀಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಏನಾದರೂ. ಐ ಆಮ್ ಟೇಕಿಂಗ್ ಮೈ ಇನ್ಸ್ಟಾ 360. ಇದು ತಗೊಂಡು ಒಂದು 2 years ಆಯಿತು. ನಾನು ಯೂಟ್ಯೂಬ್ ಆವಾಗೇನೋ ಸ್ಟಾರ್ಟ್ ಮಾಡಿದ್ದೆ ಅಲ್ಲ, ಲೈಕ್ 2 years ಬ್ಯಾಕ್. ಮತ್ತೆ ಗ್ಯಾಪ್ ಆಯ್ತಲ್ಲ. ಸೊ ಆವಾಗ ಐ ಟುಕ್ ದಿಸ್ ಇನ್ಸ್ಟಾ 360. ನಾನು ಅಪ್ಪು ಪ್ಲ್ಯಾನ್ ಮಾಡಿದ್ದು, ಲೈಕ್ ವಿ ವಿಲ್ ಗೋ ಬೈಕ್ ರೈಡೆಲ್ಲ ಹೋಗೋಣ, ಅದೆಲ್ಲ ಕ್ಯಾಪ್ಚರ್ ಮಾಡೋಣ ಅಂತಾರ ತೊಗೊಂಡ್ವಿ. ಬಟ್ ಅದಾಗಿ ಮದುವೆ ಆಗಿ ಮಗು ಆಗಿ ವಿ ವರ್ ಲೈಕ್ ಸೊ ಆಕ್ಯುಪೈಡ್. ಇದು ಒಳಗಡೆ ಇತ್ತು. ಟುಡೇ ಐ ಟುಕ್ ಇಟ್ ಔಟ್. ಇನ್ನು ಚಾರ್ಜ್ ಮಾಡಬೇಕು, ಇದನ್ನು ಚಾರ್ಜ್ ಮಾಡಿ ತೊಗೊಂಡೋಗ್ಬೇಕು. ಗೋವಾದಲ್ಲಿ ಯೂಸ್ ಮಾಡೋಣ ಅಂತ. ಅಟ್ಲೀಸ್ಟ್ ವಿ ಪೇಯ್ಡ್ ಸೋ ಮಚ್ ಫಾರ್ ದಿಸ್, ಯೂಸ್ ಮಾಡಬೇಕು ಅಂತ. ಚಾರ್ಜ್ ಮಾಡ್ತೀನಿ ಇದನ್ನು.
ಸೊ ಐ ಮೇಡ್ ಸಮ್ ಕಾಫಿ ಫಾರ್ ಮೇ. ಈಗ ಒಂದು ಕಾಫಿ ಕುಡಿದು ಐ ವಿಲ್ ಗೋ ಆ್ಯಂಡ್ ಗೆಟ್ ರೆಡಿ. 3:10 ನಾವು 3:10 ಆಯಿತು. ನಾನು ರೆಡಿಯಾಗಿ ಅಪ್ಪನ ಬಿಸಿ ರೆಡಿಯಾಗಿ ಹೊರಡೋದು. ಸೊ ಐ ವಿಲ್ ಕ್ಯಾಚ್ ಯು ಅಪ್ ವಿತ್ ಯು ಗೈಸ್ ಲೇಟರ್. ಟಾಟಾ ಬಾಯ್, ಸಿ ಯು.